ಈ ವಸ್ತು ಯಾರ ಮನೆಯಲ್ಲಿ ಇರುತ್ತದೆ ಅಲ್ಲಿ ನಿತ್ಯವೂ ಹಣಕಾಸಿನ ಆಕರ್ಷಣೆಯಾಗುತ್ತದೆ. ಶತ್ರುಗಳ ನಿರಂತರ ಉಪಟಳದಿಂದ ಬೇಸತ್ತಿದ್ದರೆ, ಮಾಟ ಮಂತ್ರ ದುಷ್ಟಶಕ್ತಿಗಳ ಕಾಟದಿಂದ ಒಂದಾದರ ಮೇಲೊಂದು ಕಷ್ಟಗಳು ಬರುತ್ತಿದ್ದರೆ, ಸಾಲಗಳು ತೀರಲು ಆದಾಯ ಹೆಚ್ಚಾಗಲು ಕಾಲಭೈರವ ಹಾಗೂ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಸಂಬಂಧಿಸಿದ ಯಾವ ವಸ್ತುವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕೆಂದು ಈಗ ತಿಳಿಯೋಣ. ಪ್ರತಿ ಮನೆಯಲ್ಲೂ ಕಷ್ಟಗಳು ಇದ್ದೇ ಇರುತ್ತದೆ. ಆದರೆ ಕಷ್ಟಗಳ ವಿಧಗಳು ಬೇರೆ ಬೇರೆಯಾಗಿರುತ್ತವೆ. ನಮ್ಮ ಪಾಡಿಗೆ ನಾವು ಸುಂದರವಾಗಿ ಜೀವನ ಕಟ್ಟಿಕೊಳ್ಳಬೇಕು. ನಾವು ಮಾಡುವ ಕೆಲಸದಿಂದ ಏಳಿಗೆ ಕಾಣಬೇಕು. ನಮ್ಮ ತಂಟೆಗೆ ಯಾರೂ ಬರಬಾರದು ಎಂದು ಜೀವನ ನಡೆಸುತ್ತಿದ್ದರೂ ನಮ್ಮ ಸುತ್ತಮುತ್ತ ಇರುವಂತಹ ಜನರೇ ನಮ್ಮ ಏಳಿಗೆಯನ್ನು ಸಹಿಸದೆ ಶತ್ರುಗಳಾಗುತ್ತಾರೆ. ನಮ್ಮ ಕೆಲಸಗಳಿಗೆ ಅಡ್ಡಿ ಬರುತ್ತಾರೆ. ಮಾಟ ಮಂತ್ರ ಮಾಡಿಸುವುದು, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು, ನಮ್ಮ ಕುಟುಂಬದವರ ಮೇಲೆ ಯಾವಾಗಲೂ ಕಿಡಿಕಾರುವುದು, ಹೀಗೆ ನಿರಂತರ ಶತ್ರುಗಳ ದೃಷ್ಟಿಯಿಂದ ಮನೆಯಲ್ಲಿ ₹1 ದುಡ್ಡು ಕೂಡ ನಿಲ್ಲೋದಿಲ್ಲ. ಪದೇ ಪದೇ ಅನಾರೋಗ್ಯ, ಯಾವಾಗಲೂ ಜಗಳ, ವಾಹನ ಅಪಘಾತಗಳು ಆಗುತ್ತಲೇ ಇರುತ್ತವೆ. ಇಂತಹ ಕಷ್ಟಗಳಿಂದ ಬೇಗನೆ ಮುಕ್ತಿ ಸಿಗಬೇಕು. ಮೈ ತುಂಬ ಮಾಡಿಕೊಂಡಿರುವ ಸಾಲಗಳು ತೀರಬೇಕು. ಮನೆಗೆ ಸದಾ ದೈವ ರಕ್ಷಣೆ ಇರಬೇಕು ಎಂದರೆ ಕಪ್ಪು ಬಣ್ಣದಲ್ಲಿ ಇರುವ ಈ ಶಕ್ತಿಶಾಲಿ ದೇವರ ವಸ್ತುವನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಈ ವಸ್ತು ಯಾವುದೆಂದರೆ ಕಪ್ಪು ಅರಿಶಿಣದ ಕೊಂಬು. ಸಾಮಾನ್ಯವಾಗಿ ನೀವು ಅರಿಶಿಣದ ಕೊಂಬನ್ನು ನೋಡಿರುತ್ತೀರಿ, ಕೇಳಿರುತ್ತೀರಿ. ಪ್ರತಿ ಪೂಜೆಯಲ್ಲೂ ಅರಿಶಿಣದ ಕೊಂಬು ಇರಬೇಕು. ಹಾಗೆಯೇ ತಾಂತ್ರಿಕ ಮಾಂತ್ರಿಕ ಪೂಜಾ ವಿಧಾನಗಳಲ್ಲಿ ಕಪ್ಪು ಅರಿಶಿಣದ ಕೊಂಬು ವಿಶೇಷ ಮಹತ್ವವಿದೆ. ಕಪ್ಪು ಅರಿಶಿಣದ ಕೊಂಬು ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಗಳಲ್ಲಿ ಸಿಗುತ್ತದೆ. ಆನ್ಲೈನ್ಗಳಲ್ಲೂ ಕಪ್ಪು ಅರಿಶಿಣದ ಕೊಂಬನ್ನು ನೀವು ಬುಕ್ ಮಾಡಿ ತರಿಸಿಕೊಳ್ಳಬಹುದು. ಈ ವಸ್ತುವನ್ನು ಮೇಲೆ ತಿಳಿಸಿದ ಸಮಸ್ಯೆಗಳು ಬಗೆಹರಿಯಲು ತಪ್ಪದೆ ಅಮಾವಾಸ್ಯೆಯ ದಿನ ಮನೆಗೆ ತರಬೇಕು. ಏಕೆಂದರೆ ಅಮಾವಾಸ್ಯೆಯ ದಿನ ಮಾಡುವ ತಾಂತ್ರಿಕ ಅನುಷ್ಠಾನಗಳು ಬೇಗನೆ ಫಲ ನೀಡುತ್ತವೆ. ಕಪ್ಪು ಅರಿಶಿಣದ ಕೊಂಬನ್ನು ಮನೆಗೆ ತಂದು ನೀರಿನಿಂದ ತೊಳೆದು ಚಾಮುಂಡೇಶ್ವರಿ ದೇವಿಗೆ ಸಂಬಂಧಿಸಿದ ಯಾವುದೇ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿಕೊಳ್ಳಬೇಕು. ಅಮಾವಾಸ್ಯೆಯ ದಿನ ಸಾಧ್ಯವಾಗುವುದಿಲ್ಲ ಎಂದರೂ ಹುಣ್ಣಿಮೆಯ ದಿನ ಈ ತಂತ್ರವನ್ನು ನೀವು ಮಾಡಿಕೊಳ್ಳಬಹುದು. ಸಂಜೆ ಸಮಯದಲ್ಲಿ ಮನೆಗೆ ತಂದಂತಹ ಕಪ್ಪು ಅರಿಶಿಣದ ಕೊಂಬಿಗೆ ಸ್ವಲ್ಪ ಅರಿಶಿಣ, ಕುಂಕುಮ ಬೊಟ್ಟನ್ನು ಇಟ್ಟು ಅಗರಬತ್ತಿಯ ಧೂಪವನ್ನು ತೋರಿಸಿ ಕರ್ಪೂರದ ಆರತಿಯನ್ನು ಮಾಡಬೇಕು. ಈಗಾಗಲೇ ಅದ್ಭುತ ಶಕ್ತಿ ಇರುವ ಆ ಕಪ್ಪು ಬಣ್ಣದ ಅರಿಶಿಣದ ಕೊಂಬಿಗೆ ನೀವು ಮಾಡುವ ಒಂದು ಸಣ್ಣ ಪೂಜೆಯಿಂದ ಮತ್ತಷ್ಟು ಶಕ್ತಿ ವೃದ್ಧಿಯಾಗುತ್ತದೆ. ನೀವು ಪೂಜೆ ಮಾಡುವ ಸಮಯದಿಂದ ಅರಿಶಿಣದ ಕೊಂಬಿನ ಕೆಲಸ ಆರಂಭವಾಗುತ್ತದೆ. ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಶಕ್ತಿಗಳನ್ನು ಸೆಳೆದು ಪಾಸಿಟಿವ್ ಶಕ್ತಿಯನ್ನು ಮನೆಗೆ ನೀಡುತ್ತದೆ. ಚಾಮುಂಡೇಶ್ವರಿ ದೇವಿಯ ಮುಂದಿಟ್ಟು ಕಪ್ಪು ಅರಿಶಿಣದ ಕೊಂಬಿಗೆ ಶಕ್ತಿ ತುಂಬಿದ ನಂತರ ಒಂದು ಕೆಂಪು ಬಣ್ಣದ ಬಟ್ಟೆಗೆ ಇದನ್ನು ಕಟ್ಟಿ ದೇವರ ಕೋಣೆಯಲ್ಲಿಯೇ ಒಂದು ತಟ್ಟೆಯ ಮೇಲೆ ಇಟ್ಟು ನಿತ್ಯ ದೀಪಾರಾಧನೆ ಮಾಡುವಾಗ ಒಂದು ಸಲ ಪೂಜೆ ಮಾಡಿದರೆ ಸಾಕು. ದೇವರ ಕೋಣೆಯಲ್ಲಿ ಇಟ್ಟರೆ ಎಲ್ಲರೂ ನೋಡುತ್ತಾರೆ ಎಂದರೆ ಮನೆಯಲ್ಲಿ ದುಡ್ಡು ಇಡುವಂತಹ ಜಾಗದಲ್ಲಿ ಎತ್ತಿಡಬಹುದು. ಮನೆಗೆ ತಂದು ಪೂಜೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಕೋರಿಕೆಗಳನ್ನು ದುರ್ಗಾದೇವಿಯ ಮುಂದೆ ಈ ರೀತಿಯಾಗಿ ಬೇಡಿಕೊಳ್ಳಬೇಕು. ಅಮ್ಮ ಚಾಮುಂಡೇಶ್ವರಿ, ನಿನ್ನನ್ನು ನಂಬಿ ಈ ವಸ್ತುವನ್ನು ಮನೆಗೆ ತಂದಿದ್ದೇನೆ. ನಿನ್ನ ಮಕ್ಕಳಂತೆ ನಾವು ನಮಗಿರುವ ಹಣಕಾಸಿನ ಕಷ್ಟಗಳನ್ನು ದೂರ ಮಾಡು. ಆರೋಗ್ಯ ಕೊಡು. ನಿನ್ನ ಕಣ್ಣಿಗೆ ಕಾಣುವಂತೆ ಶತ್ರುಗಳು ಏನೆಲ್ಲ ಮಾಡುತ್ತಿದ್ದಾರೆ ನೋಡು. ನಿತ್ಯ ಕಣ್ಣೀರಿನಲ್ಲೇ ಜೀವನ ಕಳೆಯುತ್ತಿದ್ದೇನೆ. ನಮಗಿರುವ ಮಾಟ ಮಂತ್ರ ತೆಗೆದುಹಾಕಿ ಸದಾ ಮನೆಯಲ್ಲಿ ಸಂಪತ್ತು ಐಶ್ವರ್ಯ ನೆಲೆಸುವಂತೆ ಮಾಡು ಎಂದು ಭಕ್ತಿಯಿಂದ ಕೇಳಿಕೊಳ್ಳಬೇಕು. ಚಾಮುಂಡೇಶ್ವರಿ ಹಾಗೂ ಕಾಲಭೈರವೇಶ್ವರ ಸ್ವಾಮಿಗೆ ಸಂಬಂಧಿಸಿದ ತಾಂತ್ರಿಕ ವಸ್ತು ಮನೆಯಲ್ಲಿ ಇದ್ದಾಗ ವಾರ ವಾರವೂ ಆಗುವ ಬದಲಾವಣೆಗಳು ನೀವು ಗಮನಿಸಬಹುದು. ನಿಮ್ಮ ನಿಂತ ಕೆಲಸಗಳು ಪೂರ್ಣವಾಗುತ್ತದೆ. ನೀವು ಮಾಡುವ ಕೆಲಸದಿಂದ ಆದಾಯ ಹೆಚ್ಚಾಗುತ್ತದೆ. ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಎಂದು ಬದುಕುತ್ತಿದ್ದರೆ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಕುಟುಂಬದವರೆಲ್ಲ ಸಂತೋಷದಿಂದ ಈ ಒಂದು ವಸ್ತುವಿನ ಶಕ್ತಿಯಿಂದ ಜೀವಿಸಬಹುದು. ಮುಟ್ಟಾದ ದಿನಗಳಲ್ಲಿ ಸ್ತ್ರೀಯರು ಹಾಗೂ ಮನೆಯ ಸದಸ್ಯರು ಈ ವಸ್ತುವಿಗೆ ಪೂಜೆ ಮಾಡಬಾರದು. ಮಾಡಿದರೆ ವಸ್ತುವಿನ ಶಕ್ತಿ ಕಳೆದು ಹೋಗುತ್ತದೆ. ಪ್ರತಿ 6 ತಿಂಗಳಿಗೊಮ್ಮೆ ಈ ಕಪ್ಪು ಅರಿಶಿಣದ ಕೊಂಬನ್ನು ಬದಲಿಸಬೇಕು. ಏಕೆಂದರೆ ದಿನಗಳು ಕಳೆದಂತೆ ಅರಿಶಿಣದ ಕೊಂಬಿನ ಶಕ್ತಿಯು ಕಡಿಮೆಯಾಗುತ್ತದೆ. ಮಾಂಸಾಹಾರ ಸೇವನೆ ಮಾಡಿದ ದಿನಗಳಲ್ಲಿ, ವಾರಗಳಲ್ಲಿ ಕಪ್ಪು ಅರಿಶಿಣದ ಕೊಂಬಿಗೆ ಪೂಜೆ ಮಾಡಬಾರದು. ಮಕ್ಕಳ ಕೈನಲ್ಲಿ ಈ ವಸ್ತುವನ್ನು ಮುಟ್ಟಿಸಬಾರದು. ಅವರ ಕೈನಿಂದಲೂ ಪೂಜೆ ಮಾಡಿಸಬಾರದು. ಅಕಸ್ಮಾತ್ ಮನೆಯಲ್ಲಿ ಇದನ್ನೆಲ್ಲ ನಂಬುವುದಿಲ್ಲ ಎಂದರೆ ನಿಮ್ಮ ಮನೆಗೆ ಸಮೀಪವಿರುವ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಈ
ವಸ್ತುವನ್ನು ದೇವಿಯ ಮುಂದಿಟ್ಟು ಪೂಜೆ ಮಾಡಿಕೊಡಿ ಎಂದು ಕೇಳಿಕೊಂಡು ಮನೆಯ ಸದಸ್ಯರಿಗೆ ಗೊತ್ತಿಲ್ಲದ ಹಾಗೆ ಮನೆಗೆ ತಂದಿಟ್ಟು ಗುಪ್ತವಾಗಿ ಪೂಜೆ ಮಾಡಬಹುದು. ಕಪ್ಪು ಅರಿಶಿಣದ ಕೊಂಬು ಶತ್ರುಗಳ ಬಾಯನ್ನು ಮುಚ್ಚಿಸುತ್ತದೆ. ಅವರು ಮಾಡುವ ತೊಂದರೆಗಳು ನಿಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ. ಎಷ್ಟೋ ಜನರಿಗೆ ಕಪ್ಪು ಅರಿಶಿಣದ ಕೊಂಬು ಹೇಗಿರುತ್ತದೆ ಎಂದು ಕೂಡ ನೋಡಿರುವುದಿಲ್ಲ. ಒಂದು ಸಲ ನಾವು ಹೇಳುವ ಈ ಪರಿಹಾರವನ್ನು ಮಾಡಿ ನೋಡಿ. ಬಹಳ ಸರಳವಾದ ಉಪಾಯ ಇದಾಗಿದ್ದು ಜೀವನದಲ್ಲಿ ಎಷ್ಟೋ ಸುಧಾರಣೆಗಳು ಈ ವಸ್ತುವಿನಿಂದ ಆಗುತ್ತದೆ. ಅರಿಶಿಣದ ಕೊಂಬನ್ನು ಪೂಜೆ ಮಾಡಿದ ಮೇಲೆ ಕಾಲಭೈರವ ಅಷ್ಟಕ ಹಾಗೂ ದುರ್ಗಾ ಸಪ್ತಶತಿಯನ್ನು ತಪ್ಪದೆ ಕೇಳಿ. ಇಬ್ಬರು ದೇವರಿಗೆ ಸಂಬಂಧಿಸಿದ ಬಹಳ ಶಕ್ತಿಶಾಲಿ ಮಂತ್ರಗಳನ್ನು ಒಳಗೊಂಡಿರುವ ಇದನ್ನು ಕೇಳುತ್ತಾ ಬಂದರೂ ಮನೆಯಲ್ಲಿ ಈ ಮಂತ್ರಗಳ ತರಂಗಗಳು ಕಿವಿಗೆ ಬಿದ್ದರೂ ಅದೆಂಥದ್ದೇ ದುಷ್ಟಶಕ್ತಿಗಳು, ಶತ್ರುಗಳ ಬಾಧೆಗಳು, ಹಣಕಾಸಿನ ಸಮಸ್ಯೆಗಳು ಖಂಡಿತವಾಗಿಯೂ ದೂರವಾಗುತ್ತದೆ. ಕಪ್ಪು ಅರಿಶಿಣದ ಕೊಂಬಿನ ಈ ವಿಶೇಷ ಸರಳ ಪೂಜೆಯ ಬಗ್ಗೆ ಮಾಹಿತಿ ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.